ನಮ್ಮೂರು. ಇದನ್ನ ಬರೀ ಊರಂತ ಹೇಳಿದ್ರೆ ತಪ್ಪಾಗ್ಬಹುದು. ಯಾಕಂದ್ರೆ ಇದೊಂದು ಸಮುದ್ರ. ಇಲ್ಲಿನ ಜನರ ಮನಸ್ಸು ಈ ಸಮುದ್ರದಷ್ಟೇ ವಿಶಾಲ. ಪ್ರತಿ ಸಮುದ್ರಕ್ಕೂ ಒಂದ್ ಕತೆ ಇರ್ತದೆ. ಇದು ನಮ್ ಸಮುದ್ರದ ಕತೆ. ನಮ್ ಸಮುದ್ರ ನಮ್ಗೆ ಬದುಕೋದನ್ ಕಲ್ಸಿತ್ತು. ಇದ್ರ ಅಲೆಗಳ ಜೊತೆ ಆಟ ಆಡಿ ಮೂಗಿಗೆ ಮೀನಿನ ವಾಸನೆ ತಗೊಂಡ್ ಬೆಳೆದವ್ರು ನಾವು. ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಹೊರಗಡೆ ತೋರ್ಸ್ಕೊಳಲ್ಲ. ಸಮುದ್ರದ ಅಲೆಗಳ ತರ ಸೈಲೆಂಟ್ ಆಗಿ ಫೇಸ್ ಮಾಡ್ತೀವಿ. ಇಲ್ಲಿರೋ ಸಮುದ್ರ ನೋಡ್ಲಿಕ್ಕೆ ಡೇಂಜರ್ ಇದ್ರೂ ಅದಕ್ಕೊಂದು ಲೆಕ್ಕಾಚಾರ ಇತ್ತು. ಯಾವಾಗ ಅಲೆ ರಭಸವಾಗಿ ಬರ್ತದೆ, ಯಾವಾಗ ಸೈಲೆಂಟ್ ಆಗಿರ್ತದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರೋದು. ಅದು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮ್ಗಿತ್ತು. ನಾನು ಹುಟ್ಟಿದ್ದಿಲ್ಲೇ, ಬೆಳೆದಿದ್ದಿಲ್ಲೇ, ಓದಿದ್ದು ಇಲ್ಲೇ. ನನ್ನ ಪ್ರತಿಯೊಂದು ಉಸಿರಲ್ಲೂ ಈ ಮಣ್ಣಿನ ವಾಸನೆ ಉಂಟು. ಆದ್ರೆ ನನ್ನ ಜೀವನದ ಮುಂದಿನ ಕನಸುಗಳಿಗೆ ಈ ಸಮುದ್ರದ ಹತ್ರ ಉತ್ತರ ಇರಲಿಲ್ಲ. ಹಂಗಾಗಿ ಈ ಪ್ರೀತಿಯ ಸಮುದ್ರದ ದಡ ಬಿಟ್ಟು ನಾನು ಇನ್ನೊಂದು ದೊಡ್ಡ ಸಮುದ್ರದ ಕಡೆ ಪ್ರಯಾಣ ಶುರು ಮಾಡ್ಬೇಕಾಯ್ತು. ನಾನು ಹೊರಟಿದ್ದಂತ ಆ ದೊಡ್ಡ ಸಮುದ್ರಕ್ಕೆ ಲೆಕ್ಕಾಚಾರನೂ ಇರಲಿಲ್ಲ, ಪ್ರೀತಿನೂ ಇರಲಿಲ್ಲ. ಅಲ್ಲಿ ನಂಬಿಕೆಗಿಂತ ಜಾಸ್ತಿ ಅನುಮಾನನೇ ತುಂಬಿಕೊಂಡಿತ್ತು. ಆ ಸಮುದ್ರದ ಹೆಸರೇ ಬೆಂಗಳೂರು. ಎಷ್ಟೋ ಜನ ಹೇಳ್ತಾರೆ ಬೆಂಗಳೂರು ಇದು ನನ್ನ ಕನಸಿನ ಸಿಟಿ, ಸಿಲಿಕಾನ್ ಸಿಟಿ, ಉದ್ಯೋಗಗಳ ತವರು ಅಂತ ಏನೇನೋ ಹೇಳ್ತಾರೆ. ನಾನು ಕೇಳಿದ್ದೆ, ನಂಬಿದ್ದೆ. ಆದ್ರೆ ನಿಜವಾಗ್ಲೂ ಹೌದಾ? ಅದನ್ನೇ ನಂಬ್ಕೊಂಡು ಅದೆಷ್ಟೋ ಕನಸುಗಳನ್ನ ಹೊತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಇದು ಕನಸುಗಳ ಭೂಮಿ ಅಷ್ಟೇ ಅಲ್ಲ, ನಮ್ಮನ್ನ ಲೂಟಿ ಮಾಡೋಕೆ ಕಾಯ್ತಾ ಇರೋ ಕಣ್ಣಿಗೆ ಕಾಣದ ಕೈಗಳು ಇವೆ ಅಂತ. ಈ ಕತೆ ನನ್ನಂತ ಸಾವಿರಾರು ಯುವಕರು ಇಲ್ಲಿಗೆ ಬಂದ್ಮೇಲೆ ಅನುಭವಿಸುವ ಕೈ ಸತ್ಯ. ಊರಿಂದ ಸ್ವಂತ ಮನೆ ಬಿಟ್ಟು ಬಂದಿದ್ ನಮ್ಗೆ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ನಾವು ಮೊದಲು ಹೋಗೋದೇ ಪಿಜಿಗೆ. ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ಮೊದಲು ನಮ್ಮನ್ನು ವೆಲ್ಕಮ್ ಮಾಡೋದೇ ಪಿಜಿಗಳು. ಆ ಪಿಜಿ ರೂಮ್ ಒಂಥರ ಜೈಲ್ ಅಂದ್ರೂ ತಪ್ಪಾಗಲ್ಲ. ಒಂದು ಚಿಕ್ಕ ರೂಮ್ನಲ್ಲಿ 4ರಿಂದ 5 ಜನ. ಯಾರಿಗೆ ಯಾರು ಗೊತ್ತಿರಲ್ಲ. ರಾತ್ರಿ ಯಾವನ್ ಗೊಕ್ಕೆ ಹೊಡಿತಾನೋ, ಯಾವನ್ ಕೆಮ್ತಾನೋ ಅಂತಾನೆ ಗೊತ್ತಾಗಲ್ಲ. ಬೆಳಿಗ್ಗೆ ಎದ್ದು ಅರ್ಜೆಂಟ್ ಅಂತ ವಾಶ್ರೂಮ್ಗೆ ಹೋದ್ರೆ ನಳ್ಳಿಯಲ್ಲಿ ನೀರಿಲ್ಲ. ಊಟ ಮಾಡೋಕೆ ಅಂತ ಕಿಚನ್ ಕಡೆ ಹೋದ್ರೆ ಇಲಿಗಳ ಜೊತೆ ಜಿರಳೆಗಳು ದರ್ಬಾರ್ ಮಾಡ್ತಾ ಇರ್ತವೆ. ನನ್ಗೆ ಕೆಲವೊಂದ್ಸಲ ಡೌಟ್ ಬರುತ್ತೆ, ಇವುಗಳೇ ಅಡ್ಗೆ ಮಾಡ್ತಾ ಇದೆಯಾ, ಇಲ್ಲ ಅಡ್ಗೆವನು ಇವುಗಳನ್ನ ಇಟ್ಕೊಂಡು ಅಡ್ಗೆ ಮಾಡ್ತಾ ಇದ್ದಾನ ಅಂತ. ಇವಾಗ್ಲೂ ಅದೆಷ್ಟೋ ಜನ ಹುಡುಗರು ಪಿಜಿ ಊಟ ತಿನ್ನೋಕಾಗದೆ ಹೊರಗಡೆ ಹೋಟೆಲಲ್ಲಿ ಊಟ ಮಾಡ್ತಿದ್ದಾರೆ. ರೂಮಲ್ಲಿ ಕೂತ್ಕೊಂಡು ಬೇಜಾರಾಯ್ತು, ಟೆರೆಸ್ ಮೇಲೆ ಗಾಳಿ ತಗೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಇನ್ನೊಂದು ಜಾತ್ರೆ. 10ರಿಂದ 15 ಜನ ಒಂದೊಂದು ಮೂಲೆಯಲ್ಲಿ ನಿಂತ್ಕೊಂಡು ಒಂದೊಂದು ಕಡೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಪ್ರೈವೇಸಿ ಅಂದ್ರೆ ನಮ್ಮ ಕನಸಿನಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ಒಂದು ಚಡ್ಡಿ ಒಣಗಾಕೋಕೆ ಜಾಗ ಹುಡ್ಕೋದು ಇಲ್ಲಿ ಒಂದು ಸೈಟ್ ಹುಡುಕಿದಷ್ಟೇ ಕಷ್ಟ. ಹಾಗೆ ಒಂದಿನ ಸಂಜೆ ಕೆಲಸ ಹುಡುಕಿ ಸುಸ್ತಾಗಿ ಪಿಜಿಗೆ ಬಂದು ನೋಡಿದ್ರೆ ನನ್ನ ಲಾಕರ್ ಆಲ್ರೆಡಿ ಓಪನ್ ಆಗಿತ್ತು. ಅದರಲ್ಲಿದ್ದ 3,000 ರೂಪಾಯಿ ಮಾಯ. ತಕ್ಷಣ ಹೋಗಿ ಓನರ್ ಹತ್ರ ಕೇಳಿದ್ರೆ ಅವನು ಏನ್ ಹೇಳ್ದ ಗೊತ್ತಾ? ಇಲ್ಲಿ ಕ್ಯಾಮರ ಏನೂ ಇಲ್ಲ, ನಿನ್ನ ರೂಮ್ಮೇಟ್ಗಳನ್ನೇ ಕೇಳು, ನಾವೇನೂ ಜವಾಬ್ದಾರರಲ್ಲ. ಅವನ್ ಮಾತ್ ಕೇಳಿ ನನ್ ಟೆನ್ಷನ್ ಸ್ಟಾರ್ಟ್ ಆಯ್ತು. ಯಾರ ಮೇಲಂತ ಅನುಮಾನ ಪಡೋದು? ಇರೋ 4 ಜನರಲ್ಲಿ ಯಾರು ಕಳ್ಳ ಅಂತ ಹೆಂಗ್ ಹೇಳೋದು? ಆ ದಿನ ನನ್ನ ದುಡ್ಡು ಮಾತ್ರ ಕಳೆದೋಗಿರ್ಲಿಲ್ಲ. ನನ್ನ ಪ್ರೈವೇಸಿ, ನನ್ನ ಸೇಫ್ಟಿ ಎಲ್ಲವೂ ಕಳೆದೋಗಿತ್ತು. ಆ ಪಿಜಿ ಓನರ್ ಬೋಳಿ ಮಗ. ಅವನಿಗೆ ರೂಮಿನೊಳಗಿರೋ ಜೀವ ಮುಖ್ಯ ಅಲ್ಲ, ಆ ಜೀವದಿಂದ ಬರೋ ಹಣ ಮಾತ್ರ ಮುಖ್ಯ. ತಿಂಗಳ ಬಾಡಿಗೆ ಮಾತ್ರ ಕರೆಕ್ಟಾಗಿ 1ನೇ ತಾರೀಕೆ ಇಸ್ಕೊಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆಗುವಾಗ 10,000 ಡೆಪಾಸಿಟ್ ಇಸ್ಕೊಳ್ಳುವಾಗ ನಮ್ಮನ್ನ ಮಗ ಅಂತ ಮಾತಾಡ್ತಿರ್ತಾನೆ. ಆದ್ರೆ ಯಾವಾಗ ರೂಮ್ ಖಾಲಿ ಮಾಡ್ತೇನೆ, ಡೆಪಾಸಿಟ್ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ಅವನು ಹೇಳೋ ಮಾತೇ ಬೇರೆ. ಡೆಪಾಸಿಟ್ ಅಮೌಂಟಾ? ಅದೆಲ್ಲ ನಿನ್ನ ಮೇಂಟೆನೆನ್ಸ್ಗೆ ಖರ್ಚಾಗಿದೆ, ಇನ್ನೂ ನಿನಗೆ ಏನೂ ಸಿಗಲ್ಲ. ಇಲ್ಲಿ ನಾವು ಕೊಟ್ಟಿರೋ ಡೆಪಾಸಿಟ್ ಅನ್ನೋದು ನಮ್ಗೆ ವಾಪಸ್ ಸಿಗೋ ಅಮೌಂಟ್ ಅಲ್ಲ, ಅದು ನಾವು ಈ ಸಿಟಿಗೆ ಕಾಲಿಟ್ಟಿದ್ದಕ್ಕೆ ಕಟ್ಟೋ ಮೊದಲ ಟ್ಯಾಕ್ಸ್. ಈ ಪಿಜಿ ಅನ್ನೋ ನರ್ಕದಿಂದ ಹೊರಗೆ ಬರ್ಬೇಕಾದ್ರೆ ದುಡ್ಡು ಸ್ವಲ್ಪ ಜಾಸ್ತಿನೇ ಬೇಕಿತ್ತು. ಅದಕ್ಕೆ ಮೊದಲು ಒಳ್ಳೆ ಕೆಲಸದ ಅವಶ್ಯಕತೆ ಇತ್ತು. ಕೆಲಸ ಇಲ್ಲದೆ ಪಿಜಿಲಿ ಕೂತ್ಕೊಂಡಾಗ ನನ್ನ ತಲೆ ತುಂಬಾ ಏನೇನೋ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಹಸಿದ ಹೊಟ್ಟೆ ಏನಾದ್ರೂ ಒಂದ್ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಮನಸ್ಸಿಗೆ ಯಾವಾಗ್ಲೂ ಹೇಳ್ತಾ ಇತ್ತು. ಅದಕ್ಕೆ ಸಿಕ್ಕಿದ ಕಡೆ ಎಲ್ಲ ಕೆಲಸಕ್ಕೆ ಅರ್ಜಿ ಹಾಕಿದೆ. ಆದ್ರೆ ಒಂದೇ ಒಂದು ಕಾಲ್ ಬಂದಿರ್ಲಿಲ್ಲ. ಹಾಗೆ ಎಲ್ಲ ಆಸೆ ಕಳೆದುಕೊಂಡು ಕೂತ್ಕೊಂಡಿದ್ದಾಗ ಒಂದು ಕಾಲ್ ಬಂತು ನೋಡಿ. ಹಲೋ ಸರ್, MNC ಕಂಪನಿಯಿಂದ HR ಮುಖೇಶ್ ಮಾತಾಡ್ತಿರೋದು. ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ. ನಾಳೆ ಬನ್ನಿ, ಒಂದು ಸಣ್ಣ ಇಂಟರ್ವ್ಯೂ ಇರುತ್ತೆ. ಆಫರ್ ಲೆಟರ್ ತಗೊಂಡು ಹೋಗಿ. ಬರುವಾಗ ರಿಜಿಸ್ಟ್ರೇಷನ್ ಫೀಸ್ 5,000 ರೂಪಾಯಿ ತಗೊಂಡು ಬನ್ನಿ.
ಅವನು ಏನ್ ಹೇಳಿದ್ದ ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವನು ಹೇಳಿದ್ದ MNC ಅನ್ನೋ ಒಂದೇ ಒಂದು ಮಾತು ನನ್ನ ತಲೆಯಲ್ಲಿ 1000 ಕನಸುಗಳನ್ನ ಹುಟ್ಟಾಕಿತ್ತು. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಆದ್ರೂ ಮನೆಯವ್ರ ಹತ್ರ ಸಾಲ ಮಾಡಿ 5,000 ರೂಪಾಯಿ ತೆಗೆದುಕೊಂಡು ಹೋದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಬೇರೆನೇ ಪ್ರಪಂಚ. ನನ್ನ ವಯಸ್ಸಿನ ಹುಡುಗರೆಲ್ಲ ಸೂಟ್ ಬೂಟ್ ಹಾಕೊಂಡು HR ಮ್ಯಾನೇಜರ್ ಅಂತ ಓಡಾಡ್ತಿದ್ರು. ಇನ್ನೂ ಕೆಲವರು ನನ್ನ ಹಾಗೆ ಬಂದಿದ್ದ ಹುಡುಗರಿಗೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು. ನನ್ಗೆ ಅದ್ಯಾವುದು ತಲೆಯಲ್ಲಿ ಇರ್ಲಿಲ್ಲ. ಏನಾದ್ರೂ ಆಗ್ಲಿ, ನನಗೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಹುಚ್ಚು ಆಸೆ. ಆ ಜೋಶ್ನಲ್ಲೇ ಇಂಟರ್ವ್ಯೂ ಕೊಟ್ಟೆ. ಅದ್ರ ಜೊತೆಗೆ ನಾನ್ ತಂದಿದ್ದ 5,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕೂಡ ಕೊಟ್ಟೆ. ಅದಾದ್ಮೇಲೆ ಅವ್ರು ಹೇಳಿದ್ರು 10 ದಿನ ವೆಯ್ಟ್ ಮಾಡಿ ಆಫರ್ ಲೆಟರ್ ಇಮೇಲ್ ಮಾಡ್ತೀವಿ, ನೀವಿನ್ನೂ ಹೋಗ್ಬಹುದು ಅಂತ. ನಾನು ಖುಷಿಯಿಂದಾನೇ ಅಲ್ಲಿಂದ ಹೊರಟು ಬಂದೆ. ನನ್ಗೆ ಆಫರ್ ಲೆಟರ್ ಬಂದಿರ್ಲಿಲ್ಲ. ಮನಸ್ಸಲ್ಲಿ ಏನೋ ಅಸಮಾಧಾನ. ಮತ್ತೆ ಆ ಜಾಗಕ್ಕೆ ಹೋದೆ. ಆದ್ರೆ ಅಲ್ಲಿದ್ದ ದೃಶ್ಯ ನೋಡಿ ನನಗೆ ಒಂದು ಕ್ಷಣ ಶಾಕ್ ಆಯ್ತು. ಮೊನ್ನೆ ದೊಡ್ಡ ಆಫೀಸ್ ಇದ್ದ ಕಡೆ ಇವತ್ತು ಯಾವ್ದೋ ಕಾರ್ ರಿಪೇರಿ ಅಂತ ಬೋರ್ಡ್ ಹಾಕೊಂಡು ಕೂತಿದ್ರು. ನಾನು ಒಂದ್ಸಲ ಸರಿಯಾಗಿ ಅಡ್ರೆಸ್ ಚೆಕ್ ಮಾಡಿದೆ. ಎಲ್ಲ ಸರಿಯಾಗಿನೇ ಇತ್ತು. ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಯವನ ಹತ್ರ ಹೋಗಿ ಕೇಳಿದೆ, ಸರ್ ಇಲ್ಲಿದ್ದ ಆಫೀಸು ಏನಾಯ್ತು ಅಂತ. ಅವನು ನಗುತ್ತಾ ಹೇಳಿದ, ಅವರು 10 ದಿನ ಬಾಡಿಗೆಗೆ ಬಂದಿದ್ರು ಸರ್, ನಿನ್ನೆನೆ ಖಾಲಿ ಮಾಡ್ಕೊಂಡು ಹೋದ್ರು. ಆವಾಗ ಅರ್ಥ ಆಯ್ತು ನಂಗೆ. ಅಂದು ಅಲ್ಲಿಗೆ ಬಂದಿದ್ದವರೆಲ್ಲ ದೊಡ್ಡ ಕಲಾವಿದ್ರು. ನಾವೆಲ್ಲ ಅಲ್ಲಿ ಹೋಗಿದ್ದವರು 5,000 ರೂಪಾಯಿ ಟಿಕೆಟ್ ಕೊಟ್ಟು ಅವರ ನಾಟಕ ನೋಡಿದ ಬಡವರು. ಅದೊಂದು ಕಂಪ್ಲೀಟ್ ಆಗಿ ಡ್ರಾಮಾ ಕಂಪ್ನಿ ಅಂತ ಗೊತ್ತಾಗೋಕೆ ನನ್ಗೆ 10 ದಿನ ಬೇಕಾಯ್ತು. ಅವರು ನಮ್ ಕನ್ಸನ್ನೇ ಬಂಡವಾಳ ಮಾಡಿಕೊಂಡು ನಮ್ಗೆ ಟೋಪಿ ಹಾಕಿದ್ರು. ಅಂದು ನಾನ್ ಬರೀ ದುಡ್ಡು ಕಳ್ಕೊಂಡಿರ್ಲಿಲ್ಲ, ನನ್ನ ಕನ್ಸನ್ನು ಕಳ್ಕೊಂಡಿದ್ದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಅಂದ್ರೆ ಬರೀ ಗಾಡಿಗಳು ನಿಲ್ಲೋ ಜಾಗ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಊಹೆ ತಪ್ಪು. ಆ ಸಿಗ್ನಲ್ ನಲ್ಲಿ ಕೆಲವೊಮ್ಮೆ ನಮ್ಮ ಹೃದಯದ ಬಡಿತನೂ ಕೂಡ ನಿಂತು ಹೋಗುತ್ತೆ. ನಾನು ಸಿಲ್ಕ್ ಬೋರ್ಡ್ ಸಿಗ್ನಲ್ ನಲ್ಲಿ ಆಟೋದೊಳಗೆ ಕೂತ್ಕೊಂಡಿದ್ದೆ. ಆಗ್ಲೇ ರಿಕ್ಷಾದ ಗ್ಲಾಸ್ ಮೇಲೆ ಒಂದು ಕೈ ಡಬ್ ಡಬ್ ಅಂತ ಬಡ್ದಾಗಾಯ್ತು. ಯಾರು ಅಂತ ತಿರುಗಿ ನೋಡಿದ್ರೆ ಒಂದು ಮಂಗಳಮುಖಿಯರ ಗ್ಯಾಂಗ್. ಅವರ ನೋಟ ನೋಡಿದ್ರೆ ಇವಾಗ್ಲಷ್ಟೇ ಜಿಮ್ ಬಾಡಿ ಬಿಲ್ಡಿಂಗ್ ಮುಗಿಸಿ ಬಂದಾಗೆ ಇದ್ರು. ನನ್ನ ಮೈ ಮೇಲೆ ಕೈ ಇಟ್ಟು, ಏಯ್ ದುಡ್ಡು ಕೊಡು. ನಾನು ಮೆಲ್ಲಗೆ ಹೇಳಿದೆ, ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ. ಅಷ್ಟ್ ಹೇಳಿದ್ದೆ ತಡ, ಅವರ ಮುಖದ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತು. ಚಿಲ್ಡ್ರೇನಾ? ನಾ ನಿನ್ನ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ, ತೆಗಿ 100. ಇಲ್ಲಾಂದ್ರೆ ಈ ಸಿಗ್ನಲ್ ಮಧ್ಯೆ ನಿನ್ನ ಗಾಡಿ ಮುಂದೆ ನಿಂತ್ಕೊಂಡು ಬಟ್ಟೆ ಬಿಚ್ಚಿ ಕುಣಿತೀನಿ. ಇಡೀ ಊರೇ ನಿನ್ನನ್ನ ನೋಡ್ಕೊಂಡು ನಗಾಡ್ತದೆ. ಅವಾಗ ನಿನ್ ಮರ್ಯಾದೆ ಏನಾಗ್ಬೇಕು ನೀನೇ ಲೆಕ್ಕ ಹಾಕೋ. ಅವ್ರ ಮಾತು ಕೇಳಿ ನನಗೆ ಒಂದು ಕ್ಷಣ ಮೈ ಜುಮ್ ಅಂತು. ತಲೆ ಬ್ಲ್ಯಾಂಕ್ ಆಯ್ತು. ಏನ್ ಮಾಡೋದು? ಜಗಳ ಮಾಡ್ಲಾ? ಪೊಲೀಸರಿಗೆ ಫೋನ್ ಮಾಡ್ಲಾ? ಆಟೋದವನ್ ಬೇರೆ ಮುಖ ತಿರುಗಿಸಿ ಕೂತ್ಕೊಂಡಿದ್ದ. ಸಹಾಯಕ್ಕೆ ಯಾರು ಬರುವ ಹಂಗೆ ಕಾಣ್ತಾ ಇರಲಿಲ್ಲ. ಆ ಕ್ಷಣ ನಾನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದೆ. ನನ್ನ ಹತ್ರ ದುಡ್ಡಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ನನ್ನನ್ನ ಬಿಡೋ ತರ ಕಾಣ್ತಾ ಇರಲಿಲ್ಲ. ಅಕ್ಕಪಕ್ಕದಲ್ಲಿದ್ದ ಗಾಡಿಯವರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ಕೊನೆಗೆ ನನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಖರ್ಚಿಗಂತ ಇಟ್ಕೊಂಡಿದ್ದ ಜೋಬಲ್ಲಿದ್ದ 200 ರೂಪಾಯಿಯನ್ನೇ ಅವ್ರಿಗೆ ಕೊಟ್ಟು ಬಂದೆ. ಈ ಸಿಟಿಯಲ್ಲಿ ಕೆಲವೊಮ್ಮೆ ನಮ್ಮ ಶಕ್ತಿಗಿಂತ ನಮ್ಮ ದೌರ್ಬಲ್ಯನೇ ಹೆಚ್ಚು ಬೆಲೆ ಬಾಳುತ್ತೆ. ಇಲ್ಲಿ ನಮ್ಮ ಮುಖ ನೋಡಿ ಯಾರು ಬೆಲೆ ಕೊಡಲ್ಲ. ನಮ್ಮ ಮುಖದಲ್ಲಿ ಭಯ ಇದೆಯಾ ಇಲ್ವಾ ಅಂತ ನೋಡಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕೆಲವೊಮ್ಮೆ ನಮ್ಮ ಶತ್ರುಗಳು ರೌಡಿಗಳಲ್ಲ, ಆಟೋದವರು. ಏನಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂತ ಆಟೋಗೆ ಕೈ ಹಾಕಿದ್ರೆ ಅವನು ನಿಲ್ಸೋ ಮುಂಚೆನೆ ನಮ್ಮನ್ನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾನೆ. ನಮ್ಮ ಮಾತು, ನಮ್ಮ ಬಟ್ಟೆ, ನಮ್ಮ ಮುಗ್ಧತೆ ಅದನ್ನೆಲ್ಲ ನೋಡಿದ ಕೂಡಲೇ ಅವನಿಗೆ ಗೊತ್ತಾಗ್ಬಿಡುತ್ತೆ ನಾವು ಈ ಸಿಟಿಗೆ ಹೊಸಬರು ಅಂತ. ಅಲ್ಲಿಂದಲೇ ಶುರುವಾಗೋದು ನೋಡಿ ಅವನ ನಿಜವಾದ ಬೇಟೆ. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ನಾವು ಜಾಗ ಹೇಳಿದ್ರೆ, ಓ ಅಲ್ಲಿಗ, ಮೀಟರ್ ಏನಕ್ಕೋ ವರ್ಕ್ ಆಗ್ತಾ ಇಲ್ಲ, ಏನಿಲ್ಲ ಅಂದ್ರೂ 500 ರೂಪಾಯಿ ಫಿಕ್ಸ್. ನಾನ್ ಕೇಳಿದೆ, ಅಣ್ಣ ಅದು 10 ಕಿಲೋಮೀಟರ್ ಕೂಡ ಇಲ್ಲ, ಯಾಕೆ ಅಷ್ಟು ದುಡ್ಡು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಪರವಾಗಿಲ್ಲ ಬಿಡಪ್ಪ, ಬೇರೆ ಯಾವ್ದಾದ್ರು ನೋಡ್ಕೋ, ನಿನ್ನಂಗೆ ಇರೋ ಸಾವಿರಾರು ಜನ ನಮ್ಗೆ ಸಿಗ್ತಾರೆ, ನಮ್ಗೇನು ಕಮ್ಮಿ ಇಲ್ಲ. ನನ್ಗೆ ಬೇರೆ ದಾರಿ ಇಲ್ಲದೆ ಒಪ್ಕೊಂಡು ಕೂತ್ಕೊಂಡೆ. ನನ್ಗೆ ದಾರಿ ಗೊತ್ತಿಲ್ದಿರೋದು ನನ್ನ ವೀಕ್ನೆಸ್ ಅಂತ ಅವನಿಗೆ ಕರೆಕ್ಟಾಗಿ ಗೊತ್ತಿತ್ತು. ಅವನು ಅದನ್ನೇ ಯೂಸ್ ಮಾಡ್ಕೊಂಡ. ನೇರವಾಗಿ ಹೋಗ್ಬೇಕಿದ್ದ 10 ನಿಮಿಷದ ದಾರಿಗೆ ಅರ್ಧ ಗಂಟೆ ಸಿಕ್ಕ ಗಲ್ಲಿ ಒಳಗೆಲ್ಲ ನುಗ್ಸ್ತಾ ಇದ್ದ. ನಾನು ಏನಾದ್ರೂ ತಿರುಗಿ ಪ್ರಶ್ನೆ ಕೇಳಿದ್ರೆ ಅವನ ಮುಖ ವಿಲನ್ ತರ ಆಗ್ತಾ ಇತ್ತು. ನನ್ಗೆ ಒಂದು ಕ್ಷಣ ನಾನು ಆಟೋದಲ್ಲಿದ್ದೀನೋ ಅಥವಾ ಕಿಡ್ನಾಪ್ ಆಗಿದ್ದೇನೋ ಅನ್ನೋ ಭಯ ಶುರುವಾಗಿತ್ತು. ಹಾಗೆ ಹೀಗೆ ಮಾಡಿ ಮನೆ ಹತ್ತಿರ ತಂದು ಇಳಿಸಿದ.
ಇಳಿಸ್ಬಿಟ್ಟು ಸುಮ್ಮನೆ ಏನು ಹೋಗಿಲ್ಲ. ನಾನು ಇಡೀ ದಿನ ಕಷ್ಟಪಟ್ಟು ದುಡಿದ ದುಡ್ಡು ಆಟೋದವನ ಅರ್ಧ ಗಂಟೆ ಶ್ರಮಕ್ಕೆ ಕೊಟ್ಬಿಟ್ಟು ಬಂದೆ. ಈ ಸಿಟಿಯಲ್ಲಿ ನಮ್ಗೆ ದಾರಿ ಗೊತ್ತಿಲ್ಲ ಅಂದ್ರೆ ಅವ್ರು ನಮ್ಗೆ ದಾರಿ ತೋರ್ಸಲ್ಲ, ನಮ್ ದಾರಿನೇ ತಪ್ಪಿಸ್ತಾರೆ. ಬೆಂಗಳೂರಿನಲ್ಲಿ ಬೆಳಿಗ್ಗೆ ಆಫೀಸ್ನ ಪ್ರೆಷರ್, ಸಂಜೆ ಟ್ರಾಫಿಕ್ನ ತಲೆನೋವು, ರಾತ್ರಿ ಆದ್ರೆ ಆ 4 ಗೋಡೆಗಳ ನಡುವೆ ಅದೇ PG ಜೀವನ. ಒಂಟಿತನ ಅನ್ನೋದು ನನ್ನನ್ನ ಒಳಗಡೆಯಿಂದಾನೇ ಸಾಯಿಸೋಕ್ ಶುರು ಮಾಡಿತ್ತು. ಆ ಟೈಮ್ನಲ್ಲಿ ಅನ್ಸುತ್ತೆ ನನ್ಗೂ ಒಂದು ಹುಡುಗಿ ಇರ್ಬೇಕಾಗಿತ್ತು, ನಾನು ಪ್ರೀತಿ ಮಾಡ್ಬೇಕಿತ್ತು, ಕೇರ್ ಮಾಡೋಕೆ ಒಂದು ಜೀವ ಬೇಕು ಅಂತ. ನಾನು ಈ ಡೇಟಿಂಗ್ ಆ್ಯಪ್ಗಳ ಬಗ್ಗೆ ಎಲ್ಲ ಕೇಳಿದ್ದೆ. ಹಾಗಾಗಿ ಒಂದಿನ ಡೇಟಿಂಗ್ ಆ್ಯಪ್ ಓಪನ್ ಮಾಡಿದೆ. ಒಂದು ಪ್ರೊಫೈಲ್ ಮ್ಯಾಚ್ ಆಯ್ತು, ಒಂದು ಹುಡುಗಿ ಪರಿಚಯ ಆದ್ಲು, ಮಾತುಕತೆ ಶುರುವಾಯ್ತು. ದಿನ ಮಾತು, ರಾತ್ರಿ ಇಡೀ ಚಾಟಿಂಗ್. ನನ್ನ ಕಷ್ಟ ಕೇಳೋಕೆ ಒಬ್ಬರು ಸಿಕ್ಕಿದ್ರು ಅಂತ ತುಂಬಾ ಖುಷಿ ಪಟ್ಟೆ. ಅವಳು ನನ್ನ ಪಾಲಿಗೆ ಈ ಕಾಂಕ್ರೀಟ್ ಕಾಡಿನಲ್ಲಿ ಸಿಕ್ಕಿದ್ದ ಒಂದು ಸುಂದರ ಹೂ ಆಗಿದ್ಲು. ಹೊಸ ಊರಿನಲ್ಲಿ ಯಾರು ಇಲ್ದಿದ್ದಾಗ ಅಪರಿಚಿತರ ಒಂದು ಹಲವು ಕೂಡ ಅಮೃತದ ಹಾಗೆ ಅನಿಸ್ತದೆ. ಹೀಗೆ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಮೆಸೇಜ್ ಬಂತು. ಅಮ್ಮನಿಗೆ ಹುಷಾರಿಲ್ಲ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅರ್ಜೆಂಟ್ ಆಗಿ 2,000 ಬೇಕಿತ್ತು, ನಾಳೆ ವಾಪಸ್ ಕೊಡ್ತೀನಿ ಪ್ಲೀಸ್. ನಾನು ಒಂದು ಕ್ಷಣನೂ ಯೋಚನೆ ಮಾಡಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಕಳಿಸಿದೆ. ಯಾಕಂದ್ರೆ ಈ ಪ್ರೀತಿ ನಂಬಿಕೆ ಅನ್ನೋದು ಕುರುಡು. ಮರುದಿನ ಹಲೋ ಅಂತ ಮೆಸೇಜ್ ಹಾಕಿದ್ರೆ DP-ನೇ ಶೋ ಆಗ್ತಿಲ್ಲ, ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಿಲ್ಲ. ನಾನು ಮೋಸ ಹೋಗಿದ್ದೆ. ಆದ್ರೆ ಒಂದ್ಸರಿ ಮೋಸ ಹೋದ್ಮೇಲೆ ಬುದ್ಧಿ ಬರ್ಬೇಕಿತ್ತು. ಆದ್ರೆ ಈ ಒಂಟಿತನ ಅನ್ನೋದು ನಮ್ಮ ಬುದ್ಧಿಯನ್ನ ಮಂಕಾಗಿಸ್ಬಿಡುತ್ತೆ. ಇನ್ನೊಂದು ಹುಡುಗಿ ಪರಿಚಯವಾದ್ಲು. ಮಾತಾಡೋಣ ಬಾ ಅಂತ ರೂಮಿಗೆ ಕರೆದ್ಲು. ಹೊಸಬನಿಗೆ ಈ ಸಿಟಿಯಲ್ಲಿ ಯಾರಾದ್ರೂ ಮನೆಗೆ ಕರೆದ್ರೆ ಅದೇ ದೊಡ್ಡ ಹೆಮ್ಮೆ. ನಾನು ಅವ್ರು ಹೇಳಿದ ಸ್ಥಳಕ್ಕೆ ಹೋದೆ. ಅಲ್ಲಿ ಹೋದ ತಕ್ಷಣ ಬಾಗಿಲು ಲಾಕ್ ಆಯ್ತು. ಅದೊಂದು ದೊಡ್ಡ ಟ್ರ್ಯಾಪ್ ಆಗಿತ್ತು. ಒಳಗಡೆ 2 ಗಂಡಸರು ಇದ್ರು. ಅವರ ಕೈಯಲ್ಲಿ ಚಾಕು. 10 ನಿಮಿಷ ನನ್ನ ಕೈಯಲ್ಲಿದ್ದ ಫೋನ್, ಪರ್ಸ್, ವಾಚ್ ಎಲ್ಲವನ್ನೂ ಕಿತ್ಕೊಂಡು ಸುಮ್ಮನೆ ಹೊರಗೋಗು, ಇಲ್ಲಾಂದ್ರೆ ನೀನು ಇರಲ್ಲ ಅಂತ ವಾರ್ನಿಂಗ್ ಬೇರೆ ಕೊಟ್ಟು ಕಳಿಸಿದ್ರು. ಇನ್ನೇನ್ ಮಾಡೋದು, ಹೋಗಿದ್ ಹೋಗ್ಲಿ ಅಂತ ಬರೀ ಕೈನಲ್ಲೇ ವಾಪಸ್ ಬಂದೆ. ಆ ದಿನ ಗೊತ್ತಾಯ್ತು, ಬೆಂಗಳೂರಲ್ಲಿ ಅಪರಿಚಿತರ ನಗು ಅಮೃತ ಅಲ್ಲ. ಅವರು ನಮ್ಮ ಹಣವನ್ನಷ್ಟೇ ಅಲ್ಲ, ನಮ್ಮ ಒಂಟಿತನವನ್ನು ಉಪಯೋಗಿಸ್ಕೊಳ್ತಾರೆ. ನಮ್ಮ ಭಾವನೆಯನ್ನ ಖರೀದಿಸಿ ನಮ್ಮ ನಂಬಿಕೆಯನ್ನೇ ಹೊಡಿತಾರೆ. ಬೆಂಗಳೂರಿನಲ್ಲಿ ನಮ್ ಫೋನ್ ಕೆಟ್ರೆ ನಮ್ಮ ಅದೃಷ್ಟನೂ ಕೆಟ್ಟ ಹಾಗೆ ಅಂತಾನೆ ಅರ್ಥ. ಯಾಕಂದ್ರೆ ಇಲ್ಲಿ ಫೋನ್ ಇಲ್ದೆ ಯಾವ ಕೆಲ್ಸನೂ ಕೂಡ ನಡೆಯಲ್ಲ. ಒಂದಿನ ಜೋರಾಗಿ ಮಳೆ ಬರ್ತಾ ಇತ್ತು. ನನ್ನ ಫೋನ್ ಏನೋ ಹ್ಯಾಂಗ್ ಆಯ್ತು, ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂತ ಸಣ್ಣ ಅಂಗಡಿಗೆ ತಗೊಂಡು ಹೋದೆ. ಅಲ್ಲಿ ಕೂತ್ಕೊಂಡಿದ್ದವನು ಡಾಕ್ಟರ್ ಪೇಷಂಟ್ನ ನೋಡ್ದ ಹಾಗೆ ನನ್ನ ಫೋನ್ ಅನ್ನ ನೋಡಿದ. 1 ನಿಮಿಷದಲ್ಲಿ ರಿಸಲ್ಟ್ ಕೊಟ್ಟ. ಬ್ಯಾಟ್ರಿ ಹೋಗಿದೆ ಸರ್, 2,000 ಆಗುತ್ತೆ. ನಾನು ಏನೋ ಕೆಲ್ಸದ ಟೆನ್ಷನ್ ನಲ್ಲಿ ಓಕೆ ಅಂತ ಹೇಳಿದೆ. ಅವನು 2 ಗಂಟೆಯಲ್ಲಿ ರೆಡಿ ಮಾಡ್ತೀನಿ ಅಂತ ಒಳಗಡೆ ತಗೊಂಡು ಹೋದ. 2 ಗಂಟೆ ಆದ್ಮೇಲೆ ನಾನು 2,000 ರೂಪಾಯಿಯನ್ನ ಕಟ್ಟು ಮೊಬೈಲ್ ಇಸ್ಕೊಂಡು ವಾಪಸ್ ಬಂದೆ. 1-2 ದಿನ ಮೊಬೈಲು ಚೆನ್ನಾಗೇ ಕೆಲಸ ಮಾಡ್ತಾ ಇತ್ತು. 3ನೇ ದಿನ ಚಾರ್ಜ್ ಹಾಕಿದ್ರೆ ಅರ್ಧ ಗಂಟೆ ಸಹ ನಿಲ್ತಾ ಇರ್ಲಿಲ್ಲ. ಏನಾಯ್ತು ಅಂತ ಮತ್ತೆ ಅವನ ಹತ್ರ ಹೋದ್ರೆ ಅವನು ಮದರ್ ಬೋರ್ಡ್ ಇಶ್ಯೂ ಇದೆ ಸರ್, 5,000 ಆಗುತ್ತೆ ಅಂತ ಹೇಳಿದ. ನನ್ಗೇನೋ ಅನುಮಾನ ಬಂತು. ನಾನು ಬೇಡ ಅಂತ ವಾಪಸ್ ಬಂದೆ. ನಂತರ ನನಗೆ ಪರಿಚಯ ಇದ್ದ ಒಬ್ಬರ ಹತ್ತಿರ ಮೊಬೈಲ್ ತೆಗೆದುಕೊಂಡು ಹೋಗಿ ಕೇಳಿದೆ. ಚೆಕ್ ಮಾಡಿ ಅವ್ರು ಹೇಳಿದ್ರು, ಮಗ ನಿನ್ ಒರಿಜಿನಲ್ ಬ್ಯಾಟ್ರಿ ತೆಗೆದು ನಕಲಿ ಬ್ಯಾಟ್ರಿ ಹಾಕಿದ್ದಾರೆ ಕಣೋ. ಮತ್ತೆ ಮೋಸ ಹೋಗಿದ್ದೆ. ಅವರ ಟ್ರಿಕ್ ಗೊತ್ತಾಯ್ತು. ಫೋನ್ ರಿಪೇರಿ ಮಾಡ್ತೀನಿ ಅಂತ ನನ್ನನ್ನೇ ರಿಪೇರಿ ಮಾಡಿ ಕಳಿಸಿದ್ರು. ಇನ್ನು ಬೆಂಗಳೂರಿನಲ್ಲಿ ಕೆಲವೊಮ್ಮೆ ಒಂದು ಪ್ರಶ್ನೆ ಕೇಳೋದು ಕೂಡ ತುಂಬಾ ಅಪಾಯಕಾರಿ. ವಿಶೇಷವಾಗಿ ಈ ಎಲೆಕ್ಟ್ರಾನಿಕ್ ಗಲ್ಲಿಗಳಲ್ಲಿ, ಮೆಜೆಸ್ಟಿಕ್ ಅಂಡರ್ ಪಾಸ್ ಕೆಳಗಡೆ. ನಾನು ಸುಮ್ಮನೆ ಒಂದು ಇಯರ್ಫೋನ್ ರೇಟ್ ಕೇಳೋಕೆ ಹೋದೆ. ಅಂಗಡಿಯವನು 1,000 ರೂಪಾಯಿ ಸರ್, ಒರಿಜಿನಲ್ ಅಂದ. ಅದನ್ನ ನೋಡಿದ್ರೆ ಚಿಕ್ಕ ಮಕ್ಕಳು ಸಹ ಹೇಳ್ತವೆ ಅದು ಡೂಪ್ಲಿಕೇಟ್ ಅಂತ. ಅದೇ ವಸ್ತು ಹೊರಗಡೆ 500 ರೂಪಾಯಿಗೆ ಸಿಗ್ತಾ ಇತ್ತು. ನಾನು ಸ್ವಲ್ಪ ಚೌಕಾಸಿ ಮಾಡಕ್ ಹೋದೆ, ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಾಂದ್ರೆ ಬೇಡ ಅಂತ ಹೊರಟು ಬಂದೆ. ಇನ್ನೇನ್ ಹೊರಡ್ಬೇಕಷ್ಟೆ. ಅಂಗಡಿಯಲ್ಲಿ ಕೂತಿದ್ದ ಅವನ 2 ಗೆಳೆಯರು ಎದ್ದು ನಿಂತು ನನ್ನ ದಾರಿಗೆ ಅಡ್ಡ ಬಂದ್ರು. ಎಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲಿ ಬಂದು ರೇಟ್ ಕೇಳಿ ಟೈಮ್ ಪಾಸ್ ಮಾಡ್ತಾ ಇದ್ಯಾ? ಸುಮ್ನೆ ತಗೊಂಡೋಗು. ಅವ್ರು ಕೇಳಿದ್ದೆಲ್ಲ ನೋಡಿದ್ರೆ ಆ ಐಟಮ್ ತಗೊಳ್ದೆ ವಾಪಸ್ ಬಿಡೋ ತರ ಕಾಣ್ತಾ ಇರಲಿಲ್ಲ. ಅವರ ನೋಟ, ಅವರ ಮಾತು ಎರಡೂ ತುಂಬಾ ಭಯಂಕರವಾಗಿತ್ತು. ಜಗಳ ಮಾಡಿದ್ರೆ ನಾನು ಅಲ್ಲಿಂದ ಅವತ್ತು ವಾಪಸ್ ಬರ್ತಿದ್ನೋ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ಅವಶ್ಯಕತೆ ಇಲ್ದಿದ್ರು ಅವರು ಹೇಳಿದ ರೇಟ್ ಕೊಟ್ಟು ಆ ವಸ್ತುವನ್ನು ತಗೊಂಡ್ ಬರ್ಬೇಕಾಯ್ತು. ಆ ವಸ್ತುವಿಗೆ ವಾರಂಟಿನೂ ಇರ್ಲಿಲ್ಲ, ಗ್ಯಾರಂಟಿನೂ ಇರ್ಲಿಲ್ಲ. ಆ ದಿನ ನನ್ಗೆ ಅರ್ಥ ಆಯ್ತು, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ,
ಆದ್ರೆ ಬೆಂಗಳೂರಿನ ಕೆಲವು ಬೀದಿಗಳಲ್ಲಿ ನಮ್ಗೆ ಏನ್ ಬೇಕು ಅಂತ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಕೂಡ ನಮ್ ಕೈಲಿಲ್ಲ. ಇಲ್ಲಿ ಸಿಗೋ ವಸ್ತುಗಳಿಗೆ ವಾರಂಟಿ ಇರಲ್ಲ. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಿಮ್ ಬಾಡಿ ವಾಪಸ್ ಮನೆಗೆ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ಒಂದ್ ಸರ್ತಿನಾದ್ರೂ ಮೆಜೆಸ್ಟಿಕ್ಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಬೆಂಗಳೂರು ದರ್ಶನ ಪೂರ್ತಿ ಆಗಲ್ಲ ಅಂತಾರೆ. ಆದ್ರೆ ರಾತ್ರಿ ಹೊತ್ತು ಒಂಟಿಯಾಗಿ ಮೆಜೆಸ್ಟಿಕ್ಗೆ ಹೋಗೋದು ಅಂದ್ರೆ ನೀವೇ ನಿಮ್ಮನ್ನು ಬೇಟೆಗಾರರ ಬಾಯಿಗೆ ತಳ್ಳಿಕೊಂಡ ಹಾಗೆ. ಒಂದಿನ ಆಫೀಸ್ ಮುಗಿಸಿ ಮನೆಗೆ ಹೋಗ್ಬೇಕಂತ ಬಸ್ ಹತ್ತಕ್ಕೆ ಮೆಜೆಸ್ಟಿಕ್ಗೆ ಹೋಗಿದ್ದೆ. ಅಲ್ಲಿ ಒಂದು ಜನಗಳ ಸಮುದ್ರನೇ ಇತ್ತು. ಆ ಸಮುದ್ರದಲ್ಲಿ ನಮ್ಮನ್ನ ನುಂಗೋಕೆ ಕಾಯ್ತಾ ಇರೋ ಶಾರ್ಕ್ಗಳು ಇರ್ತವೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಸ್ ಹತ್ತುವಾಗ 4 ಕಡೆಯಿಂದ ತಳ್ಳಿದ್ರು. ಆದ್ರೆ ಅದು ಜನಗಳ ತಳ್ಳಾಟ ಅಲ್ಲ, ಅದು ಕಳ್ಳರ ಕೈಚಳಕ ಅಂತ ಗೊತ್ತಾಗೋಕೆ ನನಗೆ 5 ನಿಮಿಷ ಬೇಕಾಯ್ತು. ಅತ್ತ ಇತ್ತ ನೋಡುವಷ್ಟರಲ್ಲಿ ಜೇಬು ಖಾಲಿ, ಪರ್ಸ್ ಮಾಯ. ಒಂದು ಕ್ಷಣ ಹೃದಯವೇ ನಿಂತು ಹೋದಾಗಾಯ್ತು. ಪಕ್ಕದವರನ್ನ ಕೇಳಿದ್ರೆ ಅವರು ನನ್ನನ್ನೇ ಕಳ್ಳನ್ ತರ ನೋಡ್ತಾ ಇದ್ರು. ಕಂಡಕ್ಟರ್ ಬೇರೆ ಬೈತಾ ಇದ್ದಾನೆ, ಟಿಕೆಟ್ ಇಲ್ವಾ ಕೆಳಗಿಳಿ ಅಂತ. ಕೈಯಲ್ಲಿ ಕಾಸಿಲ್ಲ, ಫೋನ್ ಮಾಡೋಕೆ ಮೊಬೈಲೇ ಇಲ್ಲ. ಆ ರಾತ್ರಿ ಆ ದೊಡ್ಡ ಸಿಟಿಯಲ್ಲಿ ನಾನು ಸಂಪೂರ್ಣವಾಗಿ ಅನಾಥನಾಗಿದ್ದೆ. ಆದ್ರೆ ನನಗೊಂದು ನಂಬಿಕೆ ಇತ್ತು, ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ. ಆ ನಂಬಿಕೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದೆ. ನಾನು ನಡೆದ ಎಲ್ಲ ಘಟನೆ ಹೇಳಿದೆ. ಅದನ್ನು ಕೇಳಿ ಆ ಕಾನ್ಸ್ಟೇಬಲ್ ಹೇಳಿದ ಮಾತು, ಪರ್ಸ್ ಅಷ್ಟೇನಾ? ದಿನಕ್ಕೆ ಇಂಥ ಕೇಸ್ 100 ಬರುತ್ತೆ. ಹೋಗಿ ಒಂದು ಅರ್ಜಿ ಬರ್ಕೊಟ್ಟು ಹೋಗು, ನೋಡೋಣ ಏನಾಗುತ್ತೆ ಅಂತ. ಅವರ ನಿರ್ಲಕ್ಷ್ಯ ನೋಡಿದಾಗ ನನಗೆ ಒಂದು ಕ್ಷಣ ಅನುಮಾನ ಆಯ್ತು. ಬಹುಶಃ ನನ್ನ ಪರ್ಸ್ ಸಿಗೋದು ಡೌಟ್ ಅಂತ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಅವನ ತಿಂಗಳ ಸಂಬಳ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಆದರೆ ಈ ಪೊಲೀಸರಿಗೆ ಅದ್ಯಾವುದೂ ಬೇಕಾಗಿರಲ್ಲ. ಅದೇ ಸಮಯದಲ್ಲಿ ನನಗೆ ಇನ್ನೊಂದು ಘಟನೆ ನೆನಪಿಗೆ ಬಂತು. ಇದೇ ಪೊಲೀಸ್ ಅಲ್ವಾ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಹಾಕಿಲ್ಲ ಅಂತ ನಮ್ ಸೇಫ್ಟಿಗೋಸ್ಕರನೇ ಫೈನ್ ಹಾಕೋದು. ಇವಾಗ ಯಾಕೆ ನಮ್ ಸೇಫ್ಟಿ ಬಗ್ಗೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ರಿಯಾಲಿಟಿ ಏನಂದ್ರೆ ಸಿಗ್ನಲ್ ನಲ್ಲಿ ನಿಂತಿರೋ ಪೊಲೀಸ್ ನಮ್ಮ ಸೇಫ್ಟಿಗೆ ನಿಂತಿರೋದಲ್ಲ, ಅವನ ಹೆಂಡತಿ ಮಕ್ಕಳ ಮನೆ ಖರ್ಚಿಗೆ ನಿಂತಿರ್ತಾನೆ. DL, ಇನ್ಸೂರೆನ್ಸ್, RC ಎಲ್ಲ ಪೇಪರ್ ಸರಿ ಇದ್ರೂ ಅವನು ಸುಮ್ಮನೆ ಬಿಡಲ್ಲ. ಹೊಸ ಹೊಸ ಕಾರಣ ಹುಡುಕ್ತಾನೆ. ಎಲ್ಲ ಸರಿ ಉಂಟು ಅಂದ್ರೆ ಪೊಲ್ಯೂಷನ್ ಚೆಕ್ ಎಲ್ಲಿದೆ ಅಂತ ಕೇಳ್ತಾರೆ. ಫೈನ್ ಕಟ್ಟಿದ್ರೆ ರಸೀದಿ ಕೊಡಲ್ಲ. ಆ ದುಡ್ಡು ಸರ್ಕಾರದ ಖಜಾನೆಗೆ ಹೋಗಲ್ಲ, ಅವನ ಜೇಬಿಗೆ ಹೋಗುತ್ತೆ. ಆಗ ಅರ್ಥವಾಗೋದು, ಬೆಂಗಳೂರಿನಲ್ಲಿ ಹೆಲ್ಮೆಟ್ ಹಾಕೋದು ನಮ್ಮ ತಲೆ ಉಳಿಸೋಕಲ್ಲ, ನಮ್ಮ ಜೇಬಿನಲ್ಲಿ ಇರೋ ಅಲ್ಪ ಸ್ವಲ್ಪ ಹಣ ಉಳಿಸೋಕೆ. ಇಲ್ಲಿ ನಿಜವಾದ ಕಳ್ಳರು ಬೀದಿಲಿ ತಿರುಗಾಡಲ್ಲ. ಕೆಲವೊಮ್ಮೆ ಅವರು ಕಾಕಿ ಬಟ್ಟೆ ಹಾಕಿಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ. ಪೊಲೀಸರೇ ಕಳ್ಳರಾದ ಮೇಲೆ ಇನ್ನ ಕಳ್ಳರನ್ನ ಯಾವ ಹೆಸರಿನಿಂದ ಕರೆಯೋದೇಳಿ? ಇಷ್ಟೇ ಅಲ್ಲ, ಬೆಂಗಳೂರಿನ ಕೆಲವು ಜಾಗಗಳಲ್ಲಿ ಕತ್ತಲಾದ ಮೇಲೆ ಪ್ರೀತಿ ಮತ್ತು ದೇಹ ಎರಡೂ ಕೂಡ ಮಾರಾಟಕ್ಕೆ ಸಿಗ್ತದೆ. ಅದ್ರ ಆಸೆಗೇನಾದ್ರೂ ಬಿದ್ದು ನೀವು ಅವ್ರ ಹಿಂದೆ ಹೋದ್ರೆ ನಿಮ್ ತಿಕ್ಕ ಹೊಡೆದು ಕಳ್ಸೋದಂತೂ ಗ್ಯಾರಂಟಿ. ಇಲ್ಲಿ ಭಿಕ್ಷೆ ಬೇಡೋದು ಕೂಡ ಒಂದು ದೊಡ್ಡ ವ್ಯಾಪಾರ. ಒಂದೇ ಮಗುವನ್ನ 10 ಜನ ಹೆಂಗಸರು ಬೇರೆ ಬೇರೆ ಸಿಗ್ನಲ್ ಅಲ್ಲಿ ಬಾಡಿಗೆಗೆ ತಗೊಂಡು ಅಳಿಸುತ್ತಾ ಕೂತಿರ್ತಾರೆ. ಇಲ್ಲಿ ಕಣ್ಣೀರಿಗೂ ಒಂದು ರೇಟ್ ಉಂಟು. ಇದಿಷ್ಟು ನನ್ಗಾದ ಅನುಭವ. ನನಗ್ ಗೊತ್ತಿಲ್ಲ ಇನ್ನೂ ಎಷ್ಟು ಸ್ಕ್ಯಾಮ್ಗಳು ಇಲ್ಲಿ ನಡೀತವೆ ಅಂತ. ಈ ರೀತಿಯ ಮೋಸ ನಿಮ್ಮೊಂದಿಗೂ ಆಗಿರ್ಬಹುದು ಅಥವಾ ಮುಂದೆ ಆಗ್ಬಹುದು. ಹಾಗಾಗಿ ದಯವಿಟ್ಟು ಇಂಥ ವಂಚನೆಗಳಿಂದ ಆದಷ್ಟು ದೂರವಿರಿ. ಇವಾಗ ನಿಮ್ ಮನಸ್ಸಿನಲ್ಲಿ ಅನ್ಸ್ತಿರ್ಬೋದು, ಹಂಗಾದ್ರೆ ನಾನ್ ಬೆಂಗಳೂರಿನ ಬಗ್ಗೆ ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳ ಅಂತ. ಖಂಡಿತ ಇಲ್ಲ. ಬೆಂಗಳೂರಲ್ಲಿ ನನಗೆ ಆದ ಎಲ್ಲ ಕೆಟ್ಟ ಅನುಭವಗಳಿಂದ ನಾನು ತುಂಬಾ ಒಳ್ಳೆಯ ವಿಷಯಗಳನ್ನು ಕಲಿತೆ. ನಾನು ಹೇಳಿದಾಗೆ ಪ್ರತಿಯೊಂದು ಕಷ್ಟನೂ ನಮ್ಮನ್ನ ಖಾಲಿ ಕೈಲಿ ಕಳಿಸಲ್ಲ, ಅದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿಸ್ತದೆ. ಬೆಂಗಳೂರನ್ನ ಬರೀ ಒಂದು ಸಿಟಿ ಅನ್ಬೇಡಿ, ಅದು ಒಂದು ದೊಡ್ಡ ಯೂನಿವರ್ಸಿಟಿ. ಇಲ್ಲಿ ಡಿಗ್ರಿ ಸಿಗೋದು ಕಾಲೇಜಿಂದಲ್ಲ, ಜೀವನದಿಂದ. ಇಲ್ಲಿ ನಿಮ್ಗೆ ಸಿಗೋ ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಲೆಕ್ಚರರ್ ಇದ್ದಾಗೆ. ಇಲ್ಲಿ ನಿಮ್ಮನ್ನ ಕೈ ಹಿಡಿದು ನಡೆಸಲು ಯಾರು ಇರಲ್ಲ. ಬಿದ್ದಾಗ ನೀವೇ ಹೇಳುವುದನ್ನ ಈ ಸಿಟಿ ಕಲಿಸ್ತದೆ. ಒಂಟಿಯಾಗಿ ಊಟ ಮಾಡಿಕೊಂಡು ಕಷ್ಟದಲ್ಲಿ ಕಣ್ಣೀರ್ ಹಾಕೊಂಡು ನೀವೇ ನಿಮ್ಮ ಬೆನ್ನನ್ನು ತಟ್ಟಿಕೊಳ್ಳುವುದನ್ನ ಈ ಸಿಟಿ ಕಲಿಸ್ತದೆ. ಇಲ್ಲಿ ಹಬ್ಬದ ದಿನ ಮನೆಗೆ ಊಟಕ್ಕೆ ಕರೆಯೋ ಸಂಬಂಧಿಕರಿಗಿಂತ ಹೆಚ್ಚಾಗಿ ಕಷ್ಟ ಅಂದಾಗ ಅರ್ಧ ರಾತ್ರಿಲಿ ಬೈಕ್ ತೆಗೆದುಕೊಂಡು ಬಂದು ಏನಾಯ್ತು ಮಗ ಅಂತ ಕೇಳೋಕೆ ಒಬ್ಬ ನಿಜವಾದ ಗೆಳೆಯ ಸಿಗ್ತಾನೆ. ಆ ಗೆಳೆತನ ರಕ್ತಕ್ಕಿಂತ ಗಟ್ಟಿ. ಮನೆಯಲ್ಲಿದ್ದಾಗ ಅಡುಗೆ ಮಾಡೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ನಾವು ಮಾಡಿಯೇ ಇರಲ್ಲ. ಆದ್ರೆ ಈ ಸಿಟಿಗೆ ಬಂದ ಮೇಲೆ ನಾವು ಅನಿವಾರ್ಯವಾಗಿ ಆ ಎಲ್ಲ ಕೆಲಸಗಳಲ್ಲಿ ಪ್ರೊಫೆಷನಲ್ ಆಗಿ ಬಿಡುತ್ತೇವೆ.
ಮನಸ್ಸಲ್ಲಿ ಮಸಾಲ ದೋಸೆ ತಿನ್ನುವ ಆಸೆ ಇದ್ರೂ ಕೊನೆಗೆ ನಮ್ಮ ಕೈಯಲ್ಲೇ ಒಂದು ಅನ್ನ ಸಾರು ಮಾಡಿಕೊಂಡು ತಿನ್ನುವುದನ್ನ ಕಲಿತೇವೆ. ಊರಲ್ಲಿ ಹಗಲೊತ್ತು ನಾವು ಯಾವತ್ತೂ ಒಂಟಿಯಾಗಿ ನಡೆದಿರಲ್ಲ. ಆದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ಮಧ್ಯರಾತ್ರಿ ಕೂಡ ಒಬ್ಬಂಟಿಯಾಗಿ ಧೈರ್ಯದಿಂದ ನಡೀತೇವೆ. ಇಲ್ಲಿ ಒಬ್ಬ ಆಟೋ ಡ್ರೈವರ್ ತನ್ನ ಮಗಳನ್ನ ಡಾಕ್ಟರ್ ಮಾಡುವ ಕನಸು ಕಾಣ್ತಾನೆ. ಒಬ್ಬ ಸಾಮಾನ್ಯ ಕಂಪನಿ ಎಂಪ್ಲಾಯಿ ಅದೇ ಕಂಪನಿಯ ಸಿಇಒ ಆಗೋ ಕನಸು ಕಾಣ್ತಾನೆ. ಒಂದು ಸಣ್ಣ ಚಾ ಅಂಗಡಿ ಇಟ್ಕೊಂಡವನು ಕೂಡ ಒಂದು ದಿನ ದೊಡ್ಡ ಹೋಟೆಲ್ ಓನರ್ ಆಗುವ ಕನಸು ಕಾಣ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗೆ ಇರಲಿ, ನಮ್ಮ ಕನಸು ಮಾತ್ರ ಯಾವತ್ತೂ ಸಣ್ಣದಾಗಿರಬಾರ್ದು ಅನ್ನೋ ಧೈರ್ಯ ಮತ್ತು ಅವಕಾಶವನ್ನು ಈ ಸಿಟಿ ನಮಗೆ ಕೊಡ್ತದೆ. ಹೌದು, ನನ್ನಾಗೆ ಊರಿನಿಂದ ಕೆಲಸ ಹುಡುಕಿಕೊಂಡು ಬರೋರಿಗೆ ಈ ಯೂನಿವರ್ಸಿಟಿಯ ಫೀಸ್ ಸ್ವಲ್ಪ ಜಾಸ್ತಿನೇ. ಅದು ನಮ್ಮಿಂದ ಸಮಯ, ಮುಗ್ಧತೆ, ಕೆಲವೊಮ್ಮೆ ನಮ್ಮ ಕಣ್ಣೀರನ್ನ ಕಿತ್ಕೊಳ್ತದೆ. ಆದ್ರೆ ಅದ್ರ ಬದಲು ಜಗತ್ತನ್ನ ಎದುರಿಸುವುದು ಹೇಗೆ ಅಂತ ಧೈರ್ಯವನ್ನ ಕೊಡ್ತದೆ. ಅದನ್ನ ಜಗತ್ತಿನ ಬೇರೆ ಯಾವ ಯೂನಿವರ್ಸಿಟಿನೂ ಕೊಡೋಕೆ ಸಾಧ್ಯವಿಲ್ಲ. ಇದು ಒಂದು ದೊಡ್ಡ ಸಮುದ್ರ. ಇಲ್ಲಿ ಮೋಸ ಮಾಡುವ ಶಾರ್ಕ್ಗಳು ಉಂಟು, ದಾರಿ ತಪ್ಪಿಸೋ ಸುಳಿಗಳು ಉಂಟು. ಆದ್ರೆ ಸಮಯ ಕಳೆದಂತೆ ಈ ಸಿಟಿ ನಿಮ್ಗೆ ಅವುಗಳ ಜೊತೆ ಹೇಗೆ ಸುರಕ್ಷಿತವಾಗಿ ಬದುಕಬೇಕು ಅಂತ ಕಲಿಸ್ತದೆ. ನಮ್ಮೂರು ಕೂಡ ಒಂದು ಸಮುದ್ರನೇ. ಆದ್ರೆ ಆ ಸಮುದ್ರ ನಮ್ಮ ಅಮ್ಮನ ಹಾಗೆ. ಅದರ ಜೊತೆ ಆಡಿ ಬಿದ್ದು ಎದ್ದು ಬದುಕೋದನ್ನು ಕಲಿತೇವೆ. ಆದ್ರೆ ಈ ಬೆಂಗಳೂರು ಅನ್ನೋ ಸಮುದ್ರ ಇದೆಯಲ್ಲ, ಇದು ಗುರುವಿನ ಹಾಗೆ. ಇದು ನಿಮ್ಮನ್ನ ಬೀಳಿಸ್ತದೆ, ಮುಳುಗಿಸ್ತದೆ, ಉಸಿರುಗಟ್ಟಿಸ್ತದೆ, ನಿಮ್ಮನ್ನ ಸಾಯೋ ತರ ಕೂಡ ಮಾಡ್ತದೆ. ಆದರೆ ಕೊನೆಗೆ ಜಗತ್ತಿನ ಯಾವುದೇ ಸಮುದ್ರದಲ್ಲಿ ಎಂಥ ದೊಡ್ಡ ಅಲೆ ಬಂದರೂ ಹೆದರದೆ ಈಜಾಡೋದು ಹೇಗೆ ಅಂತ ಕಲಿಸಿ ಕಳಿಸ್ತದೆ. ಬೆಂಗಳೂರು ಸೋಮಾರಿಗೆ ಜಾಗ ಕೊಡಲ್ಲ, ಆದ್ರೆ ಸೋಲದೆ ನಿಂತ ಹೋರಾಟಗಾರನನ್ನು ಯಾವತ್ತೂ ಕೈ ಬಿಡಲ್ಲ.